ಓಂ ಶಾಂತಿ. ಮುರಳಿಯ ದಿನಾಂಕ 28/7/2022. मीठे बच्चे, तुम्हें पढ़ाई में कभी थकना नहीं है, अथक बनना है. अथक बनना अर्थात कर्मातीत अवस्था को पाना. ಮಧುರ ಮಕ್ಕಳೇ, ನೀವು ವಿದ್ಯಾಭ್ಯಾಸದಲ್ಲಿ ಎಂದೂ ಸುಸ್ತಾಗಬಾರದು. ಸುಸ್ತಾಗುವುದು ಅಂದರೆ ಕರ್ಮಾತೀತ ಅವಸ್ಥೆಗೆ ತಲುಪಿಲ್ಲ ಅಂತ ಅರ್ಥ. ಸುಸ್ತ ಆಗದೆ ಪುರುಷಾರ್ಥ ಮಾಡುವುದು ಅಂದರೆ ಕರ್ಮಾತೀತ ಅವಸ್ಥೆಗೆ ತಲುಪುವುದು. प्रश्न: तुम बच्चों ने अभी कौन सी प्रतिज्ञा की है और क्यों? ನೀವು ಮಕ್ಕಳು ಈಗ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಮತ್ತು ಯಾಕೆ? उत्तर: तुमने प्रतिज्ञा की है कि किसको भी दुख नहीं देंगे, सबको सुख का रास्ता बताएंगे. ನೀವು ಮಕ್ಕಳು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಿ ಮತ್ತು ಯಾಕೆ? ನೀವು ಮಕ್ಕಳು ಪ್ರತಿಜ್ಞೆ ಮಾಡಿದ್ದೀರಿ ಯಾರಿಗೂ ದುಃಖ ಕೊಡೋದಿಲ್ಲ ಅಂತ. ಸರ್ವರಿಗೂ ಸುಖದ ದಾರಿ ತೋರಿಸ್ತೇವೆ. प्रश्न: किन बच्चों की पालना यज्ञ से होती? ಯಾವ ಮಕ್ಕಳ ಪಾಲನೆ ಯಜ್ಞದಿಂದ ನಡೀತದೆ? उत्तर: जो अपने को ट्रस्टी समझते हैं, पूरा दिल से सब कुछ सरेंडर करते हैं, रहते भी गृहस्थ व्यवहार में हैं, धंधा करते हैं लेकिन ट्रस्टी, तो जैसे शिव बाबा के खजाने से खाते. ಯಾವ ಮಕ್ಕಳು ಹೃದಯದಿಂದ ಮನಸ್ಸಿನಿಂದ ತಂದೆಗೆ ಅರ್ಪಣೆಯಾಗಿರ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ, ಉದ್ಯೋಗ ವ್ಯಾಪಾರ ಮಾಡ್ತಿದ್ರೂ ಸಹ ತಮಗೆ ತಾವು ಟ್ರಸ್ಟಿ ಅಂತ ತಿಳ್ಕೊಳ್ತಾರೆ, ಟ್ರಸ್ಟಿಯಾಗಿ ನಡೀತಾರೆ, ಅಂಥವರು ಊಟ ಮಾಡುವುದು ಸಹ ಶಿವತಂದೆಯ ಭಂಡಾರದಿಂದ ಊಟ ಮಾಡಿದ ಹಾಗೆ ಆಗಿಬಿಡ್ತದೆ. ಅವರ ಮನೆ ಪರಿವಾರ ತನು ಮನ ಧನ ಎಲ್ಲವೂ ಸಹ ಶಿವನ ಆಸ್ತಿಯಾಗಿ ಬಿಡ್ತದೆ. ಅದನ್ನು ಅವರು ಟ್ರಸ್ಟಿಯಾಗಿ ನೋಡಿಕೊಳ್ತಾರೆ. ಆ ಕಾರಣದಿಂದ ಅವರು ಮನೆಯಲ್ಲಿಯೇ ಊಟ ಮಾಡಿದರೂ ಶಿವನ ಭಂಡಾರದಿಂದ ಊಟ ಮಾಡಿದ ಹಾಗೆ ಆಗಿಬಿಡ್ತದೆ. ಗೀತ್: ತುಮಿ ಹೋ ಮಾತಪಿತಾ. ತಂದೆ ತಾಯಿ ನೀನೇ ಆಗಿದೀಯ. ತುಮಿ ಹೋ ಮಾತಪಿತಾ ಹಮ ಬಾಲಕ ತೇರೆ, ತುಮ್ಹಾರಿ ಕೃಪಾ ಸೆ ಸುಖ ಘನೇರೆ ಅಂತ ಈ ಹಾಡಿನಲ್ಲಿ ಬರ್ತದೆ. ओम शांति. बच्चों को बाप मिला है और अब अनुभव से कहते हैं कि बरोबर कांटे से फूल और कोई बना नहीं सकते. भारत दैवी फूलों का परिस्थान था, अभी कांटों का जंगल है. तुम बच्चे अभी जो सुनते हो वह महावाक्य सुनते हो. सुनाने वाला ऊंचते ऊंच बाप है. ಮಕ್ಕಳಿಗೆ ತಂದೆ ಸಿಕ್ಕಿದರೆ ಅನುಭವದಿಂದ ನೀವು ಹೇಳ್ತಾ ಇದ್ದೀರಿ, ಆ ಪರಮಾತ್ಮ ತಂದೆ ನಮ್ಮನ್ನು ಮುಳ್ಳಿನಿಂದ ಹೂ ಮಾಡ್ತಾ ಇದ್ದಾರೆ. ಭಾರತ ದೈವಿ ಹೂಗಳ ತೋಟ ಪರಿಸ್ಥಾನ ಆಗಿತ್ತು. ಈಗ
ಅದೇ ಭಾರತ ಮುಳ್ಳಿನ ಕಾಡಾಗಿದೆ. ಪುನಃ ಹೂವಿನ ತೋಟವನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ಮಕ್ಕಳ ಸನ್ಮುಖದಲ್ಲಿ ಬಂದು ಮಹಾವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ನಾವು ಮಕ್ಕಳು ಆ ಮಹಾವಾಕ್ಯಗಳನ್ನು, ಜ್ಞಾನದ ವಾಕ್ಯಗಳನ್ನು ಕೇಳ್ತಾ ಇದ್ದೇವೆ. हर एक बात उनकी महान है, महान सुख का सागर है, महान ज्ञान का सागर है, महान शांति का सागर है. बच्चे अच्छी रीति समझ चुके. ಪರಮಾತ್ಮ ಪ್ರತಿಯೊಂದು ವಿಷಯದಲ್ಲಿ ಮಹಾನ ಆಗಿದ್ದಾನೆ. ಮಹಾನ ಸುಖದ ಸಾಗರ, ಮಹಾನ ಜ್ಞಾನದ ಸಾಗರ, ಮಹಾನ ಶಾಂತಿಯ ಸಾಗರ ಆಗಿದ್ದಾರೆ. ಇದನ್ನು ಮಕ್ಕಳು ಬಹಳ ಒಳ್ಳೆಯ ರೀತಿಯಿಂದ ತಿಳ್ಕೊಂಡಿದ್ದೀರಿ. ಪಹಲೆ ತೋ ಹರ್ ಬಾತ್ ಮೇ ಕಾಂಟೆ ಥೆ, ಹರ್ ಕರ್ಮ ಇಂದ್ರಿಯೋं से एक दो को दुख ही देते थे. अब हम खुद ही कर्म इंद्रियों से किसको दुख न देने की ಪ್ರತಿಜ್ಞಾ करते. ಮೊದಲು ನಾವು ಪ್ರತಿಯೊಂದು ವಿಷಯದಲ್ಲಿ ಮುಳ್ಳಾಗಿದ್ವಿ. ಕರ್ಮೇಂದ್ರಿಯಗಳಿಂದ ಪರಸ್ಪರರಿಗೆ ದುಃಖ ಕೊಡ್ತಿದ್ವಿ. ಈಗ ನಾವು ಕರ್ಮ ಇಂದ್ರಿಯಗಳ ಮೂಲಕ ಯಾರಿಗೂ ದುಃಖ ಕೊಡಲ್ಲ ಎಂಬ ಪ್ರತಿಜ್ಞೆ ಮಾಡಿದ್ದೇವೆ. ಏಕೆ ಎಂದರೆ ನಮ್ಮ ತಂದೆ दुख हरता सुख करता है, वैसे बच्चों को भी बनना है. ಶಿವ ಬಾಬಾ ದುಃಖ ಹರ್ತಾ ಸುಖ ಕರ್ತಾ ಆಗಿದ್ದಾರೆ. ನಾವು ಸಹ ಅದೇ ರೀತಿಯಲ್ಲಿ ಆಗಬೇಕು. कोई को भी दुख नहीं देना है, सुख धाम का रास्ता बताना है. ಯಾರಿಗೂ ನಾವು ದುಃಖ ಕೊಡಬಾರದು, ಪ್ರತಿಯೊಬ್ಬರಿಗೂ ಸುಖಧಾಮದ ಮಾರ್ಗ ತೋರಿಸಬೇಕು. सब ब्रह्मा कुमार कुमारियाँ किसकी मत पर चलते हैं? श्रीमत. ब्रह्मा की मत भी गाई हुई. यूँ तो सभी को कह देते गुरु ब्रह्मा गुरु विष्णु, परंतु गुरु को भी भगवान नहीं कहा जाता. ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು ಭಗವಂತನ ಶ್ರೀಮತದಂತೆ ನಡೀತಾ ಇದ್ದೇವೆ. ಶಿವನ ಮತದ ಜೊತೆಗೆ ಬ್ರಹ್ಮನ ಮತವೂ ಸಹ ಪ್ರಸಿದ್ಧಿಯಾಗಿದೆ. ಲೌಕಿಕದಲ್ಲಿ ಅಥವಾ ಭಕ್ತಿ ಮಾರ್ಗದಲ್ಲಂತೂ ದೇಹಧಾರಿ ಗುರುಗಳಿಗೂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಮಹಿಮೆ ಮಾಡ್ತಾರೆ. ಆದರೆ ಅವರು ಯಾರೂ ಸಹ ಪರಮಾತ್ಮ ಅಲ್ಲ, ಸತ್ಯಗುರುನೂ ಅಲ್ಲ. ಉನ್ಹೋಂಕೋ ದೇವತಾ ಕಹಾ ಜಾತಾ ಹೈ. ಬ್ರಹ್ಮ ವಿಷ್ಣು ಶಂಕರರು ಅಂದರೆ ತ್ರಿಮೂರ್ತಿ ದೇವತೆಗಳು. ಮಾತಾ ಪಿತಾ ಭೀ ಉನ್ಕೋ ನಹಿ ಕಹ ಸಕ್ತೆ. ವಾಸ್ತವಿಕವಾಗಿ ಬ್ರಹ್ಮನೂ ಗುರು ಅಲ್ಲ, ವಿಷ್ಣುನೂ ಗುರು ಅಲ್ಲ, ಪರಮಾತ್ಮನೂ ಅಲ್ಲ. ಅವರಿಗೆ ದೇವತೆಗಳು ಅಂತ ಕರಿಬಹುದು. ಅವರು ಮಾತಾಪಿತಾನೂ ಅಲ್ಲ. बाबा ने समझाया है, लौकिक माता पिता से अल्पकाल सुख का वर्षा मिलता है. वह मिलते हुए भी सब पारलौकिक माता पिता को याद करते. ब्रह्मा विष्णु शंकर को याद नहीं करें, उनको माता पिता भी नहीं कहें. वे तो सूक्ष्म वतनवासी, उनको ब्रह्मा देवताय नमः विष्णु देवताय नमः कहते. इतने सब बच्चे किसको माता पिता कह न सके. ಲೌಕಿಕದಲ್ಲಿ ತಂದೆ ತಾಯಿ ಇದ್ದರೂ ಸಹ ಪಾರಲೌಕಿಕ ತಂದೆ ತಾಯಿಯಾದಂತಹ
ಪರಮಾತ್ಮನಿಗೆ ಎಲ್ಲರೂ ನೆನಪು ಮಾಡ್ತಾರೆ. ಸೂಕ್ಷ್ಮವತನವಾಸಿ ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತಾಯ ನಮಃ ಅಂತ ಹೇಳಲಾಗ್ತದೆ. ಪರಮಾತ್ಮಾಯ ನಮಃ ಅಂತ ಹೇಳೋದಿಲ್ಲ. ಹಾಗೆ ಆ ತ್ರಿಮೂರ್ತಿಗಳಿಗೆ ಮಾತಪಿತಾ ಅಂತಲೂ ಹೇಳೋದಿಲ್ಲ. स्वर्ग में लक्ष्मी नारायण को भी सब माता पिता नहीं कहते. ಸ್ವರ್ಗದ ಮಹಾರಾಜ ಮಹಾರಾಣಿ ಲಕ್ಷ್ಮೀ ನಾರಾಯಣರಿಗೂ ಸಹ ಎಲ್ಲರೂ ಮಾತಪಿತಾ ಅಂತ ಕರೆಯೋದಿಲ್ಲ. ಅವರ ಮಕ್ಕಳು ಮಾತ್ರ ಅವರಿಗೆ ಮಾತಪಿತಾ ಅಂತ ಕರೀತಾರೆ. यह पारलौकिक परमात्मा के लिए गाया हुआ है. तुम माता पिता हम बालक तेरे. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಎಂಬ ಮಹಿಮೆ ಕೇವಲ ಒಬ್ಬ ಪಾರಲೌಕಿಕ ತಂದೆಯ ಮಹಿಮೆಯಾಗಿದೆ. ಅವನ ಕೃಪೆಯಿಂದ ನಮಗೆ ಅಪಾರವಾದ ಸುಖ ಸಿಗ್ತದೆ. ಈಗ ಕೃಪೆ ಅಂದರೆ ಏನು? आशीर्वाद या कृपा नहीं कहते, या आयुष्मान भव चिरंजीवी भव भी नहीं कहते. आकर राजयोग और ज्ञान की ಶಿಕ್ಷಾ ದೇತೆ. ಬಾಬಾ ಹೇಳ್ತಾರೆ, ನನ್ನ ಕೃಪೆಯಿಂದ ನಿಮಗೆ ಅಪಾರ ಸುಖ ಸಿಗ್ತದೆ ಎನ್ನುವುದರ ಅರ್ಥ ಏನು ಅಂದರೆ, ನಾನೇನು ಬಂದು ನಿಮಗೆ ಆಯುಷ್ಮಾನ್ ಭವ ಚಿರಂಜೀವಿ ಭವ ಅಂತ ಆಶೀರ್ವಾದ ಮಾಡೋದಿಲ್ಲ. ಆದರೆ ಸಹಜ ರಾಜಯೋಗ ಮತ್ತು ಜ್ಞಾನದ ಶಿಕ್ಷಣ ಕೊಡ್ತೀನಿ. ಆ ಶಿಕ್ಷಣನೇ ನನ್ನ ಆಶೀರ್ವಾದ ಆಗಿದೆ. आशीर्वाद व कृपा भक्ति मार्ग में ढेर देते हैं एक दो को. अच्छी दृष्टि रखना, दया दृष्टि रखना, सो तो परमात्मा के सिवाय कोई रख न सके. ಭಕ್ತಿ ಮಾರ್ಗದ ಎಲ್ಲ ಗುರುಗಳಾಗಲಿ ಮನುಷ್ಯರಾಗಲಿ ಪರಸ್ಪರರಿಗೆ ಆಶೀರ್ವಾದ ಕೊಡ್ತಾನೇ ಇರ್ತಾರೆ. ರಾಶಿ ರಾಶಿ ಆಶೀರ್ವಾದಗಳನ್ನು ಕೊಡ್ತಾರೆ. ಆದರೆ ಒಳ್ಳೆ ದೃಷ್ಟಿಯಿಂದ ನೋಡುವುದು, ದಯಾದೃಷ್ಟಿಯಿಂದ ನೋಡುವುದು, ಎಲ್ಲ ಆತ್ಮರ ಉದ್ಧಾರ ಮಾಡುವುದು, ಇದು ಕೇವಲ ಪರಮಾತ್ಮನ ಕೆಲಸ ಆಗಿದೆ. ಪರಮಾತ್ಮ ಬಾಯಿಯಿಂದ ಆಶೀರ್ವಾದ ಮಾಡೋದಿಲ್ಲ, ಆದರೆ ಜ್ಞಾನ ಯೋಗದ ಶಿಕ್ಷಣ ಕೊಡ್ತಾನೆ, ದಾರಿ ತೋರಿಸ್ತಾನೆ. ऐसे नहीं कोई देखने से देवता बन जाते हैं, नहीं, यह तो पाठशाला है. पाठशाला में पढ़ना होता है. ಬಾಬಾ ದೃಷ್ಟಿ ಕೊಟ್ಟ ಕೂಡಲೇ ನಾವು ದೇವತೆಗಳು ಆಗೋದಿಲ್ಲ. ಬಾಬಾ ಹೇಳ್ತಾರೆ, ಇದು ಪಾಠಶಾಲೆ. ಬರೇ ನನ್ನ ದೃಷ್ಟಿಯಿಂದ ನೀವು ದೇವತಾ ಆಗೋದಿಲ್ಲ. ನೀವು ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ ಮಾತ್ರ ಏನಾಗ್ತೀರಿ? ದೇವತೆಗಳಾಗ್ತೀರಿ. ತುಮ್ ಜಾನ್ತೆ ಹೋ ವಹಿ ನಿರಾಕಾರ ಇಸ್ ಸಾಕಾರ ತನ್ಮೆ ಆಯೇ. ಮಮ್ಮ ಬಾಬಾ ದಾದಾ ಯಹ ಕುಟುಂಬ ಹುವಾನ. ಈಗ ನಮಗೆ ತಿಳಿದಿದೆ, ಆ ನಿರಾಕಾರ ತಂದೆ ಸಾಕಾರದಲ್ಲಿ ಬಂದಿದ್ದಾರೆ. ಇಲ್ಲಿ ಅಪ್ಪ ಅಮ್ಮ ಅಜ್ಜ ನಾವೆಲ್ಲ ಮೊಮ್ಮಕ್ಕಳೂ ಇದ್ದೇವೆ. ಅಂದರೆ ಇದು ಪರಿವಾರ ಆಗಿದೆ ಅಲ್ವಾ. ಇತನಿ ಬಡಿ ಪಾಠಶಾಲಾ ಥೋಡಾ ಶಹರ್ ಸೆ ದೂರ ಹೋನಿ ಚಾಹಿಯೆ. ಯಹಾ ಭೀ ದೇಖೋ ಶಹರ್ ಸೆ ಕಿತನಾ ದೂರ ಹೈ. ಇಂತಹ ದೊಡ್ಡ ಯೂನಿವರ್ಸಿಟಿ ಅಥವಾ ಪಾಠಶಾಲೆ ಇದು ಸ್ವಲ್ಪ ನಗರದಿಂದ ದೂರ ಇರಬೇಕು ಅಂತಾರೆ ಬಾಬಾ. ಎಲ್ಲಿ ಶಾಂತಿ ಇರುತ್ತೋ ಅಂಥ ಸ್ಥಳದಲ್ಲಿ ಬಾಬನ ಮನೆ ಇರಬೇಕು. ಕಿತನಾ ಸನ್ನಾಟ ಲಗಾ ಹುವಾ ಹೈ, ಕ್ಯೋಂಕಿ ಹಮೇ ಚಾಹಿಯೇ ಶಾಂತಿ. ಪ್ರಾರಂಭದಲ್ಲಿ ಬಾಬಾ ಏನೋ ಕರಾಚಿಯಲ್ಲಿ ಸತ್ಸಂಗ ನಡೆಸ್ತಾ ಇದ್ರು, ಅದು ನಗರ ಪ್ರದೇಶದಿಂದ ಬಹಳ ದೂರ ಇತ್ತು. ಮೌಂಟ್ ಅಬು ಸಹ
ಏಕಾಂತದ ಸ್ಥಳ ಆಗಿತ್ತು. ಆ ಥರ ಬಾಬಾ ಹೇಳ್ತಾರೆ, ನಮಗೆ ಶಾಂತಿ ಬೇಕು, ಶಾಂತಿಯ ಸ್ಥಳ ಬೇಕು, ಪರಿಸರ ಬೇಕು. ಕ್ಯೋಂಕಿ ಹಮ್ಕೋ ಜಾನಾ ಹೇ ಶಾಂತಿಧಾಮ. ಯಾಕೆ ಅಂದರೆ ನಾವು ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಶಾಂತಿಧಾಮ್ ಕಿಸ್ಕೋ ಕಹಾ ಜಾತಾ? तुम समझते हो आत्मा है ही शांति स्वरूप. मन को शांति चाहिए ऐसे नहीं कह सकते. आत्मा में ही मन बुद्धि है ना. ಬಾಬಾ ಹೇಳ್ತಾರೆ, ನಾವೆಲ್ಲರೂ ಶಾಂತಿಧಾಮಕ್ಕೆ ಹೋಗಬೇಕಾಗಿದೆ. ಶಾಂತಿಧಾಮ ಅಂದರೆ ಏನು, ಆತ್ಮನ ಸ್ವಧರ್ಮ ಏನು ಅನ್ನೋದು ನಿಮಗೀಗ ತಿಳಿದಿದೆ. ಆತ್ಮನ ಮೂಲ ಸ್ವರೂಪನೇ ಶಾಂತಿಯ ಸ್ವರೂಪ ಆಗಿದೆ. ಆತ್ಮಕ್ಕೆ ಶಾಂತಿ ಬೇಕಾಗಿದೆ ವಿನಃ ಕೇವಲ ಮನಸ್ಸಿಗೆ ಶಾಂತಿ ಅಲ್ಲ. ಒಳಗಿರುವ ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲದಕ್ಕೂ ಸಹ ಈಗ ಶಾಂತಿ ಬೇಕಾಗಿದೆ. ಆತ್ಮ ಶರೀರ ಅಲಗ್ ಅಲಗ್. ನಮಗೀಗ ತಿಳಿತು, ದೇಹಕ್ಕೆ ಶಾಂತಿ ಬೇಕಿಲ್ಲ, ಆತ್ಮಕ್ಕೆ ಶಾಂತಿ ಬೇಕಾಗಿದೆ. ಆತ್ಮನೇ ಬೇರೆ, ದೇಹನೇ ಬೇರೆ ಆಗಿದೆ. ನಾಕ್ ಕಾನ್ ಆದಿ ಕೋ ಶಾಂತಿ ನಹಿ ಚಾಹಿಯೆ, ಶಾಂತಿ ಚಾಹಿಯೆ ಆತ್ಮ ಕೋ. ಆತ್ಮ ಮೇ ಹಿ ಸಾರಾ ಖೇಲ್ ಭರಾ ಹುವಾ ಹೈ. ಮೂಗು, ಕಣ್ಣು, ಬಾಯಿ, ಕಿವಿಗೆ ಶಾಂತಿ ಬೇಕಿಲ್ಲ, ಒಳಗಿರುವ ಆತ್ಮಕ್ಕೆ ಶಾಂತಿ ಬೇಕಾಗಿದೆ. ಯಾಕೆ ಅಂದರೆ ಆತ್ಮದಲ್ಲಿನೇ ನಾವು ಪಾತ್ರ ಮಾಡಬೇಕಾದ ಆ ಪಾತ್ರದ ಸಂಸ್ಕಾರಗಳು ರೆಕಾರ್ಡ್ ಆಗಿವೆ. ಶರೀರ ಮಿಲ್ನೆ ಸೆ ವಹ ಪಾರ್ಟ್ ಬಜಾಯೇಗಿ. ಯಹ ಭಿ ತುಮ್ ಜಾನ್ತೆ ಬರೋಬರ್ ದೇವತಾ ಧರ್ಮ ವಾಲಿ ಆತ್ಮ ಮೇ 84 ಜನ್ಮೋಂ ಕಾ ಪಾರ್ಟ್ ಹೈ. ಬಾಬಾ ಹೇಳ್ತಾರೆ, ಚಿಕ್ಕದಾದಂಥ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ಇದೆ. ದೇವತಾ ಧರ್ಮದ ಆತ್ಮಗಳಲ್ಲಿ ಸಂಪೂರ್ಣ 84 ಜನ್ಮಗಳ ಪಾತ್ರ ಇರ್ತದೆ. ತಡವಾಗಿ ಬರುವಂತಹ ಆತ್ಮರಲ್ಲಿ ಅವರವರ ಜನ್ಮಗಳ ಅನುಸಾರವಾಗಿ ಸಂಸ್ಕಾರಗಳು, ಅವರ ಪಾತ್ರ ರೆಕಾರ್ಡ್ ಆಗಿರ್ತದೆ. ಯಹ ತುಮ್ ಜಾನ್ತೆ ಅಭಿ ಸತ್ಯುಗ್ ಮೇ ನಹಿ ಜಾನೆ. ಈ ಎಲ್ಲ ವಿಚಾರಗಳು ಸಂಗಮ ಯುಗದಲ್ಲಿ ಮಾತ್ರ ನಿಮಗೆ ಅರ್ಥ ಆಗ್ತವೆ ವಿನಃ ಸತ್ಯಯುಗದಲ್ಲಿ ಈ ಜ್ಞಾನ ಇರೋದಿಲ್ಲ. ಆತ್ಮಜ್ಞಾನನೂ ಇರೋದಿಲ್ಲ, ಪರಮಾತ್ಮನ ಜ್ಞಾನನೂ ಇರೋದಿಲ್ಲ, ಸೃಷ್ಟಿಚಕ್ರದ ಜ್ಞಾನ ಇರೋದಿಲ್ಲ, ಕರ್ಮ ಸಿದ್ಧಾಂತದ ಜ್ಞಾನನೂ ಇರೋದಿಲ್ಲ. ಇಸ್ ಸಮಯ ಗಾಯಾ ಜಾತಾ ಹೇ ಹೀರೆ ಜೈಸಾ ಜನಂ ಅಮೋಲಕ್, ಕ್ಯೋಂಕಿ ತುಮ್ ಅಭಿ ಈಶ್ವರೀಯ ಔಲಾದ್ ಬನೆ ಹೋ. ಸಂಗಮ ಯುಗದ ಈ ಜನ್ಮ ಮಾತ್ರ ವಜ್ರ ಸಮಾನವಾದ ಅಮೂಲ್ಯ ಜನ್ಮ ಆಗಿದೆ. ಯಾಕೆ ಅಂದರೆ ಈ ಸಮಯದಲ್ಲಿ ನಾವು ಈಶ್ವರನ ಮಕ್ಕಳಾಗಿದ್ದೇವೆ. ಅಜ್ಞಾನ ಕಾಲ್ ಮೇ ಜೋ ಗಾತೆ ಥೆ ತುಮ ಮಾತಾ ಪಿತಾ ಯಹ ಕಿಸ್ಕಿ ಮಹಿಮಾ ಹೈ. अब तुम प्रैक्टिकल में सुख घनेरे का वर्षा उनसे ले रहे. ಅಜ್ಞಾನ ಕಾಲದಲ್ಲಿ ಅಥವಾ ಭಕ್ತಿ ಮಾರ್ಗದಲ್ಲಿ ಹಾಡ್ತಾ ಇದ್ವಿ, ತುಮ ಮಾತಾ ಪಿತಾ ಹಮ ಬಾಲಕ ತೇರೆ ತುಮ್ಹಾರಿ ಕೃಪಾಸೆ ಸುಖ ಘನೇರೆ ಅಂತ. ಈಗ ಪ್ರತ್ಯಕ್ಷವಾಗಿ ನೀವು ಆ ಮಾತಾಪಿತಾ ತಂದೆಯಿಂದ ಅಪಾರವಾದ ಸುಖದ ಆಸ್ತಿ ಪಡ್ಕೊಳ್ತಾ ಇದ್ದೀರಿ. ಅಭಿ ಸಮಜ್ತೆ ಹೋ कि जन्म जन्मांतर शास्त्र पढ़ते भी नीचे ही उतरते आए. यह भी ड्रामा में नोंद है. भक्ति भी करनी है, न भक्ति बदलनी है, न ज्ञान बदलना है. जन्म जन्मांतरದಿಂದ ಶಾಸ್ತ್ರ ಪುರಾಣ ಓದ್ತಾ ಭಕ್ತಿ ಮಾಡ್ತಾ ಮಾಡ್ತಾ ಇನ್ನಿಷ್ಟು ಕೆಳಗೆ ಬಂದಿದ್ದೀರಿ. ಭಕ್ತಿ ಮಾಡುವುದು ಸಹ ನಾಟಕದಲ್ಲಿ
ನಿಗದಿಯಾಗಿದೆ. ಭಕ್ತಿಯ ಪಾತ್ರನೂ ಬದಲಿಯಾಗೋದಿಲ್ಲ, ಜ್ಞಾನದ ಪಾತ್ರನೂ ಬದಲಾಗೋದಿಲ್ಲ. ಭಕ್ತಿ ಕಿ ಬಡಿ ಸಾಮಗ್ರಿ ವೇದ ಶಾಸ್ತ್ರ अथाह है, लिस्ट निकालो तो बड़ी लिस्ट हो जाएगी. कितने मेले मलाखड़े आदि होते. ಭಕ್ತಿಯ ವಸ್ತುಗಳು ಬಹಳಷ್ಟು ಇವೆ, ಗ್ರಂಥಗಳು ಬಹಳಷ್ಟು ಇವೆ. ಭಕ್ತಿಯ ಎಲ್ಲ ವಸ್ತುಗಳು ಅಥವಾ ಸಾಮಗ್ರಿಯ ಒಂದು ಪಟ್ಟಿ ತಯಾರು ಮಾಡಿರಿ, ಎಷ್ಟೊಂದು ದೊಡ್ಡದಾದಂಥ ಪಟ್ಟಿ ತಯಾರಾಗ್ತದೆ. ಭಕ್ತಿಯಲ್ಲಿ ಎಷ್ಟೊಂದು ಜಾತ್ರೆಗಳು ಯಾತ್ರೆಗಳು ನಡೀತವೆ. ಬಾಪ್ ಕಹತೆ बच्चे आधा कल्प भक्ति करते करते थक गए हो. इस पढ़ाई में तो थकने की बात नहीं, और ही खुशी होती है क्योंकि यहाँ है कमाई. ಭಕ್ತಿ ಮಾಡ್ತಾ ಮಾಡ್ತಾ ನೀವು ಸುಸ್ತಾಗಿದ್ದೀರಿ, ಆದರೆ ಈ ಅಭ್ಯಾಸದಲ್ಲಿ ಸುಸ್ತಾಗುವ ಮಾತೇ ಇಲ್ಲ. ಇಲ್ಲಿ ನಾವು ಎಷ್ಟೆಷ್ಟು ಅಭ್ಯಾಸ ಮಾಡ್ತೀವೋ, ಕಲಿತಾ ಹೋಗ್ತೀವೋ, ಅಷ್ಟೇ ನಮ್ಮಲ್ಲಿ ಖುಷಿಯ ಅನುಭವ ಆಗ್ತದೆ. ಯಾಕೆ ಅಂದರೆ ಇಲ್ಲಿ ಪ್ರಾಪ್ತಿ ಇದೆ, ಸಂಪಾದನೆ ಇದೆ. ಕಮಾಯಿ ಮೇ ಕಭಿ ಉದಾಸಿ ವ ಝುಟ್ಕೆ ನಹಿ ಆನೆ ಚಾಹಿಯೆ. ಎಲ್ಲಿ ಆದಾಯ ಇರ್ತದೆ ಅಲ್ಲಿ ಯಾರೂ ಸಹ ಮಲ್ಕೊಳ್ಳೋದಿಲ್ಲ, ತುಕ್ಕಡಿಸೋದಿಲ್ಲ. ಚೆನ್ನಾಗಿ ದುಡಿಮೆ ಆಗ್ತಾ ಇದ್ದರೆ, ಹಣ ಬರ್ತಾ ಇದ್ದರೆ ವ್ಯಾಪಾರದಲ್ಲಿ, ಅವರು ಯಾವತ್ತೂ ಸಹ ತುಕ್ಕಡಿಸೋದಿಲ್ಲ ಅಥವಾ ನಿದ್ದೆ ಮಾಡೋದಿಲ್ಲ. ಧಾರಣಾ ಕಚ್ಚಿ ಹೇ, ನಾಲೆಜ್ ಕಾ ಪತಾ ನಹಿ ಹೇ ತೋ ಸುಸ್ತಿ ಆತಿ. ಆದರೆ ಯಾರಲ್ಲಿ ಧಾರಣೆ ಕಚ್ಚಾ ಇರ್ತದೆ, ಪಕ್ಕಾ ಧಾರಣೆ ಇರೋದಿಲ್ಲ, ಜ್ಞಾನದ ಮಹತ್ವ ಯಾರಿಗೆ ತಿಳಿದಿರೋದಿಲ್ಲ, ಅವರು ಸುಸ್ತಾಗ್ತಾರೆ. बाप की याद में बैठने से ही बहुत कमाई होती है, इसमें थकना नहीं. ಎಷ್ಟೆಷ್ಟು ನೀವು ತಂದೆಯನ್ನು ನೆನಪು ಮಾಡ್ತೀರಿ, ಬರೇ ನೆನಪು ಮಾಡಿದರೂ ಸಹ ನಿಮಗೆ ಪ್ರಾಪ್ತಿ ಜಮಾ ಆಗ್ತಾ ಇರ್ತದೆ. ನೆನಪು ಮಾಡುವಾಗ ನಿಮಗೆ ಯಾವ ಕಷ್ಟದ ಅವಶ್ಯಕತೆಯೇ ಇಲ್ಲ. ಶಾಂತಿಯಿಂದ ಕುಳಿತು ನೆನಪು ಮಾಡ್ತಾ ಇದ್ದರೆ ಬಾಬಾ ಹೇಳ್ತಾರೆ, ಕರ್ಮಾತೀತ್ ಅವಸ್ಥಾಕೋ ಪಹುಂಚ್ ಜಾಯೇಂಗೆ, ಇಸ್ಮೇ ಥಕ್ನಾ ನಹಿ. ಅದರಲ್ಲಿ ಸುಸ್ತು ಅನ್ನುವ ಮಾತೇ ಬರೋದಿಲ್ಲ. ಪುರುಷಾರ್ಥ ಮಾಡ್ತಾ ಮಾಡ್ತಾ, ಯೋಗ ಮಾಡ್ತಾ ಮಾಡ್ತಾ ನೀವು ಕೊನೆಗೆ ಕರ್ಮಾತೀತ ಅವಸ್ಥೆಗೆ ತಲುಪೋರಿದ್ದೀರಿ. ಅಬ್ ಜೋ ಪುರುಷಾರ್ಥ ಕರೆಂಗೆ ಮಾಲಾ ಕಿತನಿ ಛೋಟಿ ಹೇ, ಪ್ರಜಾ ತೋ ಬಹುತ್ ಬಂತಿ. ಆದರೆ ಯಾರು ಪುರುಷಾರ್ಥ ಮಾಡ್ತಾರೋ ಒಳ್ಳೆ ರೀತಿಯಿಂದ, ಅವರು ಮಾತ್ರ ಮಾಲೆಯ ಮಣಿಗಳಾಗಿ ಬರ್ತಾರೆ. ಉಳಿದವರು ಪ್ರಜೆಗಳಾಗ್ತಾರೆ. ಪ್ರಜೆಗಳಿಗೆ ಮಾಲೆಯ ಮಣಿಗಳು ಅಂತ ಹೇಳೋದಿಲ್ಲ. ರಾಜ ಮನೆತನದಲ್ಲಿ ಬರುವಂಥವ್ರಿಗೆ, ರಾಜ್ಯ ಅಧಿಕಾರಿಯಾಗುವಂಥವ್ರಿಗೆ ವಿಜಯಮಾಲೆಯ ಮಣಿಗಳು ಅಂತ ಹೇಳಲಾಗ್ತದೆ. ತುಮ್ ಪುರುಷಾರ್ಥ ಕರ್ತೆ ಹೋ, बाप कराते, बच्चे तो ढेर है ना. प्रजापिता ब्रह्मा के भी अडॉप्टेड बच्चे, शिव बाबा के भी अडॉप्टेड बच्चे नहीं कहेंगे. शिव बाबा के बच्चे अर्थात आत्मा ही हो. ಬಾಬಾ ಹೇಳ್ತಾರೆ, ನೀವೆಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ದತ್ತು ಮಕ್ಕಳು. ಆತ್ಮಿಕ ಸಂಬಂಧದಿಂದ ನೀವೆಲ್ಲರೂ ನನ್ನ ಮಕ್ಕಳು, ದತ್ತು ಮಕ್ಕಳಲ್ಲ, ನೇರವಾದ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ಅಜ್ಞಾನ ಕಾಲ ಮೇ ಭಿ ಶಿವ ಬಾಬಾ ಕಹತೆ ರಹತೆ. ಆ ನಿರಾಕಾರ ತಂದೆ ನಿರಾಕಾರ ಆತ್ಮರಿಗೆ ತಂದೆ ಆಗಿರುವ ಕಾರಣ ಅಜ್ಞಾನ ಕಾಲದಲ್ಲಿ ಭಕ್ತರೂ ಸಹ ಶಿವನಿಗೆ
ಅಪ್ಪ ಅಪ್ಪ ಅಂತ ಕರೀತಾರೆ. ಶಿವ್ ಬಾಬಾ ಅಂತ ಹೇಳ್ತಾ ಇರ್ತಾರೆ. ಲೇಕಿನ್ ಶಿವ್ ಬಾಬಾ ಕೌನ್ ಹೈ, ಉನ್ಕಾ ಕ್ಯಾ ಪಾರ್ಟ್ ಹೈ, ಯಹ ಕೋಯಿ ನಹಿ ಜಾನ್ತೆ. ಶಿವ್ ಬಾಬಾ ಅಂತನೂ ಹೇಳ್ತಿರ್ತಾರೆ, ಭೋಲಾ ಭಂಡಾರಿ ಅಂತನೂ ಹೇಳ್ತಾರೆ, ಶಿವನ ಪೂಜೆನೂ ಮಾಡ್ತಾರೆ. ಆದರೆ ಅವನ ಪಾತ್ರ ಏನಿದೆ, ಯಾವ ಸಮಯದಲ್ಲಿ ಇದೆ ಅನ್ನೋದು ಭಕ್ತರಿಗೆ ಗೊತ್ತಿಲ್ಲ. ಶಿವ್ ಬಾಬಾ ಕಹತೆ ಮೇರಾ ಭೀ ಡ್ರಾಮಾ ಮೇ ಪಾರ್ಟ್ ನೋಂಧಾ ಹುआ है, ऐसे नहीं जो चाहूँ सो करूँ, हमारा भी पार्ट जो होगा वही चले, इसमें कृपा व आशीर्वाद मांगने की बात ही नहीं. ಬಾಬಾ ಹೇಳ್ತಾರೆ, ನಾನು ಸರ್ವಾಧಿಕಾರಿ, ಸರ್ವೋಚ್ಚ ಅಧಿಕಾರಿ, ಸರ್ವಶಕ್ತಿವಂತ ತಂದೆ. ಆದರೆ ನನಗೆ ಹೇಗೆ ಬೇಕು ಹಾಗೆ ಪಾತ್ರ ನಾನು ಮಾಡುವಂತೇ ಇಲ್ಲ. ಮನಸ್ಸಿಗೆ ಬಂದಾಗೆಲ್ಲ ನಾನು ಅಲ್ಲಿಂದ ಇಲ್ಲಿಗೆ ಬರೋದಿಲ್ಲ. ನನ್ನ ಪಾತ್ರನೂ ನಾಟಕದಲ್ಲಿ ಪೂರ್ವ ನಿರ್ಧಾರಿತ ಆಗಿದೆ. ಆ ಸಮಯಕ್ಕೇ ನಾನು ಬರಬೇಕು. ನಾಟಕ ನನಗೆ ಯಾವ ಪಾತ್ರ ಕೊಟ್ಟಿದೆಯೋ ಅದೇ ಪಾತ್ರ ನಾನು ಮಾಡಬೇಕು. ಇಸ್ಮೇ ಕೃಪಾ ವ ಆಶೀರ್ವಾದ ಮಾಂಗ್ನೆ ಕಿ ಬಾತ್ ಹಿ ನಹಿ. ಬಚ್ಚೆ ಜಾನ್ತೆ ಹೈ ಬಚ್ಚೋಂ ಕಿ ಪಾಲನಾ ಹೋತಿ ಹೈ ಜ್ಞಾನ ಯೋಗ ಸೆ. ಇಲ್ಲಿ ಆಶೀರ್ವಾದ ಮಾಡಿ ಅಥವಾ ಕೃಪೆ ಮಾಡಿ ಪಾಲನೆ ಮಾಡೋದಿಲ್ಲ ಬಾಬಾ. ಪರಮಾತ್ಮ ಕೊಡುವ ಪಾಲನೆ ಅಂದರೆ ಜ್ಞಾನ ಯೋಗದ ಶಿಕ್ಷಣ ಕೊಡ್ತಾರೆ. ಮಕ್ಕಳ ಪಾಲನೆ ಜ್ಞಾನ ಯೋಗದಿಂದ ಆಗ್ತದೆ ವಿನಃ ಆಶೀರ್ವಾದ ಕೃಪೆಯಿಂದ ಆಗೋದಿಲ್ಲ. ಲೌಕಿಕ ಮಾ ಬಾಪ್ ಹೋತೆ ಭಿ पारलौकिक बाप को याद करते हैं ना, तो जरूर वह हमें वर्षा देंगे. ಬಾಬಾ ಹೇಳ್ತಾರೆ, ಲೌಕಿಕ ತಂದೆ ತಾಯಿಗಳು ಇದ್ದರೂ ಸಹ ಪಾರಲೌಕಿಕ ತಂದೆಗೆ ಎಲ್ಲರೂ ನೆನಪು ಮಾಡ್ತಾರೆ ಅಂದರೆ ಅವನು ಅವಶ್ಯವಾಗಿ ನಮಗೆ ಸುಖ ಶಾಂತಿಯ ಆಸ್ತಿ ಕೊಡ್ತಾನೆ ಅಂತ ಅರ್ಥ ಆಗ್ತದೆ. राजयोग सिखाते हैं, हाँ शरीर निर्वाह तो सबको करना है, परहेज के लिए समझाया जाता है, अपवित्र वस्तु नहीं खानी. ರಾಜಯೋಗ ಕಲಿಸ್ತೀನಿ, ಹೇಳ್ತೀನಿ, ನಿಮ್ಮ ಉದ್ಯೋಗ ನೀವು ಮಾಡ್ತಾನೇ ಇರಬೇಕು. ಆದರೆ ನಿಮ್ಮ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಸಹ ಶ್ರೀಮತದ ಪಥ್ಯ ಮಾಡಬೇಕು, ಶ್ರೀಮತದ ಪಾಲನೆ ಮಾಡಬೇಕು. ಅಪವಿತ್ರ ವಸ್ತುಗಳನ್ನು ತಿನ್ನಬಾರದು. ಬಾಕಿ ಘರ್ ಮೇ ತೋ ರಹನಾ ಹೈ, ಬಾಬಾ ಯಹ ಸಬ್ ಕುಚ್ ಆಪ್ಕಾ ಹೈ, ಬಾಬಾ ಕಾ ಸಮझ ಕರ್ ಚಲ್ತೆ ಹೈ ತೋ ವಹ ಜೋ ಖಾತೆ ಹೈ ಸೋ ಯಜ್ಞ ಕಾ ಹಿ ಹೈ. ಮನೆಯಲ್ಲಿ ಇದ್ದರೂ ಸಹ ಎಲ್ಲವೂ ತಂದೆದೇ ಅಂತ ತಿಳ್ಕೊಂಡು, ಎಲ್ಲವೂ ಯಾರ್ದೋ ತಂದೆ ಕೊಟ್ಟಿದ್ದು ಅಂತ ತಿಳ್ಕೊಂಡು ನಡೆದ್ರೆ ನೀವು ಊಟ ಮಾಡೋದು ಪರಮಾತ್ಮನ ಯಜ್ಞದಿಂದ, ಇರೋದು ಪರಮಾತ್ಮನ ಮನೆಯಲ್ಲಿ, ನೀವೆಲ್ಲಿದ್ರೂ ಸಹ ಪರಮಾತ್ಮನ ಪಾಲನೆಯಲ್ಲಿ ನಡೀತಾ ಇದ್ದೀರಿ ಎಂಬ ಅನುಭವ ನಿಮಗಾಗ್ತದೆ. ಹಮ್ ಟ್ರಸ್ಟಿ ಯಜ್ಞ ಕಾ ಖಾತೆ ಓ ತೋ ಸತೋಗುಣಿ ಹೈ. ಗೃಹಸ್ಥದಲ್ಲಿ ಇರೋರು ಸಹ ಈ ಅನುಭವ ಮಾಡ್ಬೋದು. ನಾವು ಮನೆಯಲ್ಲೇ ಊಟ ಮಾಡಿದ್ರೂ, ನಾವೇ ಕೈಯಿಂದ ಅಡುಗೆ ಮಾಡಿ ಊಟ ಮಾಡಿದ್ರೂ ಇದು ಯಜ್ಞದ ಪ್ರಸಾದ ಅಂತ ತಿಳ್ಕೊಂಡು ಊಟ ಮಾಡಬಹುದು. ಆಗ ಅದು ಸತೋಗುಣಿ ಆಹಾರ ಆಗಿಬಿಡ್ತದೆ. ಅಗರ್ ಅರ್ಪಣಮಯ ನಹೀ ಹೈ, अपने को ट्रस्टी नहीं समझते तो फिर वह यज्ञ का नहीं हुआ. ಆದರೆ ಯಾವ ಮಕ್ಕಳು ತಮಗೆ ತಾವು ಟ್ರಸ್ಟಿ ಅಂತ ತಿಳ್ಕೊಳ್ಳೋದಿಲ್ಲ, ಮನಬುದ್ಧಿಯಿಂದ ಎಲ್ಲವನ್ನು ತಂದೆಗೆ ಅರ್ಪಣೆ ಮಾಡೋದಿಲ್ಲ, ಅಂಥವರ ವಸ್ತುಗಳಾಗಲಿ ಆಹಾರ ಆಗಲಿ ಅದು ಯಜ್ಞದ ಆಹಾರ ಆಗೋದಿಲ್ಲ. ಪಹಲೆ ಅಪ್ನೆ ಕೋ ಟ್ರಸ್ಟಿ ಸಮझना है. ಮನುಷ್ಯ ಕಹತೆ ಈಶ್ವರ ಹಿ ಸಬ್ಕೋ ದೇನೆ ವಾಲ.
देवताओं की भी पूजा करते, समझते हैं उन्हों द्वारा मिलता है, गुरु से भी मिलता ऐसे भी समझते, परंतु देने वाला सबको एक ही बाप है, सबका दाता एक है. ಭಕ್ತಿ ಮಾರ್ಗದಲ್ಲಿಯೂ ಭಕ್ತರು ಹೇಳ್ತಾರೆ, ಈಶ್ವರನೇ ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಕೆಲವರು ಹೇಳ್ತಾರೆ, ನಮ್ಮ ಇಷ್ಟ ದೇವತೆಗಳು ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾರೆ. ಕೆಲವರು ತಿಳ್ಕೋತಾರೆ, ಗುರುಗಳ ಆಶೀರ್ವಾದದಿಂದ ನಮಗೆ ಎಲ್ಲವೂ ಸಿಕ್ಕಿದೆ ಅಂತ. ಆದರೆ ಬಾಬಾ ಹೇಳ್ತಾರೆ, ದೇವಾತ್ಮರಾಗಲಿ ಗುರುಗಳಾಗಲಿ ಯಾರಿಗೂ ಏನು ಕೊಡೋದಿಲ್ಲ, ಎಲ್ಲರಿಗೂ ಕೊಡುವಂಥವನು ನಾನೊಬ್ಬನೇ ಅಂತ ಹೇಳ್ತಾರೆ. ಸರ್ವರಿಗೂ ದಾತ ನಾನೊಬ್ಬನೇ ಆಗಿದ್ದೀನಿ. इसलिए भक्ति मार्ग में हर एक ईश्वर के पास ही इंश्योर करते, समझते हैं दूसरे जन्म में मिलेगा. तुम भी सब कुछ बाबा के पास इंश्योर करते. यह शिक्षा मिलती है दूसरे जन्म के लिए. ಬಾಬಾ ಹೇಳ್ತಾರೆ, ಭಕ್ತರು ಸಹ ಈಶ್ವರನ ಸಲುವಾಗಿ ದಾನ ಮಾಡ್ತಾರೆ, ಅದರ ಫಲ ಅವರಿಗೆ ಮತ್ತೊಂದು ಜನ್ಮದಲ್ಲಿ ಪ್ರಾಪ್ತಿಯಾಗ್ತದೆ. ನೀವು ಸಹ ಇಲ್ಲಿ ತಂದೆಯ ಹತ್ತಿರ ಇನ್ಶೋರ್ ಮಾಡ್ತೀರಿ, ನಿಮ್ಮ ತನು ಮನ ಧನವನ್ನು ಇನ್ಶೋರ್ ಮಾಡ್ತೀರಿ, ಅವನಿಗೆ ಅರ್ಪಿಸ್ತೀರಿ. ಅದರ ಫಲ ನಿಮಗೆ 21 ಜನ್ಮಕ್ಕಾಗಿ ಸಿಗ್ತದೆ. ईश्वर अर्पणम करते, ईश्वर को अर्पण अर्थात इंश्योर करते. वह है इनडायरेक्ट और यह है डायरेक्ट. वह परमात्मा को जानते नहीं, सब कुछ अर्पण नहीं कर सकते. यहाँ तो सब कुछ अर्पण करते. बाप कहते, अपने को ट्रस्टी समझो. ಭಕ್ತರು ಅಪರೋಕ್ಷವಾಗಿ ಇನ್ಶೋರ್ ಮಾಡ್ತಾರೆ, ಮಕ್ಕಳು ನೇರವಾಗಿ ತಂದೆಗೆ ಕೊಟ್ಟು ಅದರ ಫಲವನ್ನು 2 ಯುಗಗಳಲ್ಲಿ ಪಡ್ಕೊಳ್ತೀರಿ. ನೇರವಾಗಿ ನೀವು ಇನ್ಶೋರ್ ಮಾಡ್ತೀರಿ. ಆದ್ದರಿಂದ ನೀವು ನಿಮ್ಮ ಹತ್ತಿರ ಇರುವುದನ್ನು ಎಲ್ಲವನ್ನೂ ಸ್ವಾಹ ಮಾಡ್ತೀರಿ. ತನು ಮನ ಧನ ಮನ ಬುದ್ಧಿ ಸಂಸ್ಕಾರ ಎಲ್ಲ ರೀತಿಯಿಂದನೂ ತಂದೆಗೆ ಅರ್ಪಣೆಯಾಗ್ತದೆ. ಭಕ್ತರು ಆ ರೀತಿಯಲ್ಲಿ ಅರ್ಪಣೆಯಾಗೋದಿಲ್ಲ. ತುಮ್ ಜೋ ಖಾತೆ ಹೋ ಸಮझो हम शिव बाबा के यज्ञ से खाते, अगर ट्रस्टी होकर रहेंगे तो संभाल भी करनी होती. ಬಾಬಾ ಹೇಳ್ತಾರೆ, ನೀವು ಟ್ರಸ್ಟಿಯಾಗಿ ನಡೀತಾ ಇದ್ದರೆ ನಿಮ್ಮ ಮನೆಯಲ್ಲಿ ಊಟ ಮಾಡಿದ್ರೂ ಅದು ಯಜ್ಞದ ಪ್ರಸಾದ ಆಗಿರ್ತದೆ. ಮನೆ ನೋಡ್ಕೊಳ್ಳೋದೂ ತಂದೆಯ ಆಸ್ತಿ ಅಂತ ತಿಳ್ಕೊಂಡು ನೀವು ನೋಡ್ಕೋಬೇಕು. ಮಕ್ಕಳ ಸಂಭಾಲನೆನೂ ಮಾಡಬೇಕು. ಆ ಮಕ್ಕಳು ಸಹ ಶಿವಬಾಬಾವ್ರ ಮಕ್ಕಳು ಅಂತ ತಿಳ್ಕೋಬೇಕು. ನನ್ನ ಮಕ್ಕಳು ಅಂದರೆ ಮೋಹ ಬರ್ತದೆ, ಶಿವಬಾಬಾವ್ರ ಮಕ್ಕಳು ಅಂದರೆ ನ್ಯಾರ ಪ್ಯಾರ ಆಗಿ ಸಂಭಾಲನೆ ಮಾಡ್ತೀರಿ. कोई तमोगुणी भोग लगा न सके, मंदिर में भी शुद्ध भोग लगता है, वैष्णव ही बनाते. यहाँ तो सभी विकारी निर्विकारी श्रेष्ठ शरीर यहाँ आए कहाँ से. ಬಾಬಾ ಹೇಳ್ತಾರೆ, ತಮೋಗುಣಿ ಪದಾರ್ಥಗಳನ್ನು ಭೋಗದಲ್ಲಿ ಇಡಬಾರದು. ಲೌಕಿಕದಲ್ಲೂ ಸಹ ವೈಷ್ಣವರು ಮಡಿಯಿಂದ ಅಡುಗೆ ಮಾಡಿದ್ದನ್ನು ಭೋಗ ಇಡ್ತಾರೆ, ಆದರೆ ಅಲ್ಲಿಯ ಬ್ರಾಹ್ಮಣರು ವಿಕಾರಿಗಳಾಗಿದ್ದಾರೆ. ನೀವು ನಿಜವಾದ ಬ್ರಾಹ್ಮಣರು ವೈಷ್ಣವರು ನಿರ್ವಿಕಾರಿಗಳು ಆಗಿದ್ದೀರಿ. ಕಲಿಯುಗದಲ್ಲಿ ನಿರ್ವಿಕಾರಿ ದೇಹ ಯಾರಿಗೂ ಸಿಗೋದೂ ಇಲ್ಲ. ಲಕ್ಷ್ಮೀನಾರಾಯಣ ಕೆ ಶರೀರ ಶ್ರೇಷ್ಠ ಶರೀರ. ಆದರೆ ದೇವತೆಗಳ ದೇಹ ಏನಿರ್ತದೆ ಅದು ಪವಿತ್ರ ದೇಹ ಇರ್ತದೆ, ಶ್ರೇಷ್ಠ ಶರೀರ ಆಗಿರ್ತದೆ.
अभी तुम बच्चे समझते हो, हम माता पिता के सन्मुख बैठे, जिनको आधा कल्प पुकारा है। आधा कल्प भक्ति करने वाले ही यहाँ आएंगे। बहुत तीखी भक्ति करते, तुम बच्चों को फिर तीखा ज्ञान उठाना है। थोड़े में राजी नहीं होना है। ಯಾರು ಅರ್ಧಾಕಲ್ಪದಿಂದ ಭಕ್ತಿ ಮಾಡಿರ್ತಾರೆ, ಬಹಳ ತೀಕ್ಷ್ಣವಾದಂಥ ಭಕ್ತಿ ಮಾಡಿರ್ತಾರೆ, ಅವರೇ ಈ ಜ್ಞಾನ ಮಾರ್ಗಕ್ಕೆ ಬಂದು ಜ್ಞಾನವನ್ನು ಸಂಪೂರ್ಣವಾಗಿ ತಿಳ್ಕೋತಾರೆ. ಹೇಗೆ ಭಕ್ತಿಯಲ್ಲಿ ನೀವು ಮುಂದೆ ಇದ್ರಿ, ಹಾಗೆ ಜ್ಞಾನದಲ್ಲಿನೂ ನೀವು ಮುಂದಿರಬೇಕು. ಸ್ವಲ್ಪ ಜ್ಞಾನ ಕೇಳಿ ನನಗೆ ಎಲ್ಲವೂ ಸಿಕ್ಕಿದೆ ಅಂತ ತಿಳ್ಕೊಂಡು ಅಷ್ಟರಲ್ಲಿನೇ ಸಂತುಷ್ಟ ಆಗಬಾರ್ದು. ಜ್ಞಾನವನ್ನು ಸಂಪೂರ್ಣವಾಗಿ ತಿಳ್ಕೋಬೇಕು, ಆಳವಾಗಿ ತಿಳ್ಕೋಬೇಕು. बुढ़िया तो इतना समझ न सके, उनको फिर बाबा कहते, तुम सिर्फ यह समझाओ कि पारलौकिक बाप का परिचय यह है, उस बाप को याद करो. ಎಷ್ಟೇ ಹೇಳಿದ್ರೂ ವಯಸ್ಸಾದ ಮಾತೆಯರಿಗೆ ಈ ಜ್ಞಾನ ವಿಸ್ತಾರವಾಗಿ ಅರ್ಥ ಆಗೋದಿಲ್ಲ. ಅಂಥ ಮಾತೆಯರಿಗೆ ಬಾಬಾ ಹೇಳ್ತಾರೆ, ನೀವು ಹೆಚ್ಚಿನ ವಿಸ್ತಾರದಲ್ಲಿ ಹೋಗದಿದ್ದರೂ ಬಂದವರಿಗೆ ಪರಮಾತ್ಮನ ಪರಿಚಯ ಕೊಡ್ತಾ ಹೋಗ್ರಿ, ಪರಮಾತ್ಮನ ನೆನಪು ಮಾಡೋದನ್ನು ಕಲಿಸ್ರಿ. ತುಮ್ ಭಕ್ತ ಹೋ ವಹ ಭಗವಾನ್, ಭಗವಾನ್ ವಾಚ್ಯ मेरे को याद करो तो तुम मेरे मुक्ति धाम में आ जाए. ಇಷ್ಟು ನೀವು ಜನರಿಗೆ ತಿಳಿಸ್ರಿ. ನೋಡಿ, ನೀವೆಲ್ಲರೂ ಭಕ್ತರು, ಅವನು ಭಗವಂತ. ಈಗ ಭಗವಂತನೇ ಬಂದು ಹೇಳ್ತಾ ಇದ್ದಾನೆ, ನನ್ನನ್ನು ನೆನಪು ಮಾಡಿದರೆ ನೀವು ಮುಕ್ತಿಧಾಮಕ್ಕೆ ಬರ್ತೀರಿ. ಕೃಷ್ಣ ಕಹೇಂಗೆ ಮೇರೆ ವೈಕುಂಠ ಧಾಮ ಮೇ आ जाएंगे. पहले तो निर्वाण धाम में जाना है, तो जरूर निराकारी बाप को याद करना पड़े. ಒಂದು ವೇಳೆ ಕೃಷ್ಣ ಭಗವಾನ ವಾಚ್ಯ ಆಗಿದ್ದರೆ ಅವನೇನು ಹೇಳಬೇಕಿತ್ತು? ನೀವು ನನ್ನನ್ನು ನೆನಪು ಮಾಡಿದರೆ ನನ್ನ ವೈಕುಂಠ ಧಾಮಕ್ಕೆ ಬರ್ತೀರಿ ಅಂತ ಹೇಳಬೇಕಿತ್ತು. ಆದರೆ ಇಲ್ಲಿ ಹೇಳುವವನು ಕೃಷ್ಣ ಅಲ್ಲ, ನಿರಾಕಾರ ಪರಮಾತ್ಮ ಆಗಿರುವ ಕಾರಣ ಅವನು ಹೇಳ್ತಾನೆ, ನನ್ನನ್ನು ನೆನಪು ಮಾಡಿದರೆ ನನ್ನ ಮನೆ ನಿರ್ವಾಣ ಧಾಮಕ್ಕೆ ನೀವು ಬರ್ತೀರಿ. ಕೃಷ್ಣ ತೋ ದೇಹಧಾರಿ ಹೋ ಗಯಾ, ಉನ್ಕೋ ಯಾದ ಕರ್ನಾ ಗೋಯಾ ಪಾಂಚ ತತ್ವೋಂ ಕೆ ವಿನಾಶಿ ಶರೀರ್ ಕೋ ಯಾದ ಕರ. ಕೃಷ್ಣ ದೇಹಧಾರಿಯಾಗಿದ್ದಾನೆ. ಅವನನ್ನು ನೆನಪು ಮಾಡುವುದು ಅಂದರೆ 5 ತತ್ವಗಳ ವಿನಾಶಿ ದೇಹವನ್ನು ನೆನಪು ಮಾಡೋದಾಗಿದೆ. ಯಹತೋ ಭಕ್ತಿ ಮಾರ್ಗ ಹೋಗಯ. ದೇಹಧಾರಿಗಳನ್ನು ನೆನಪು ಮಾಡೋದಂದರೆ ಅದು ಭಕ್ತಿ ಮಾರ್ಗ ಆಗಿಬಿಡ್ತದೆ. ಭಕ್ತಿ ಕಾ ವಿಸ್ತಾರ ಕಿತನಾ ಹೈ, ಸೆಕೆಂಡ್ ಮೇ ಇಸ್ ಜ್ಞಾನ ಸೆ ಸ್ವರ್ಗ ಕಾ ವರ್ಸಾ ಮಿಲ್ತಾ ಹೈ. ಭಕ್ತಿ ಅಂದರೆ ವಿಸ್ತಾರ, ಜ್ಞಾನ ಅಂದರೆ ಸಾರ. ಕ್ಷಣದಲ್ಲಿ ಜ್ಞಾನ ತಿಳ್ಕೊಂಡ್ಬಿಟ್ರೆ ಸ್ವರ್ಗದ ಆಸ್ತಿಗೆ ಅಧಿಕಾರಿಯಾಗ್ತದೆ. ಸ್ವರ್ಗದ ಆಸ್ತಿ ನಿಮಗೆ ಸಿಕ್ಕಿಬಿಡ್ತದೆ. ದಿನ ಕೆ ಬಾದ್ ರಾತ್, ರಾತ್ ಕೆ ಬಾದ್ ದಿನ್, ಭಕ್ತಿ ಹೈ ರಾತ್ ठोकरे खाते, इसलिए नाम ही रखा है अंधियारी रात. ब्रह्मा का दिन, ब्रह्मा की रात. विष्णु के लिए क्यों नहीं कहते? यह ज्ञान अभी तुमको मिलता है. ब्रह्मा के लिए गाते हैं क्योंकि ब्रह्मा को यह ज्ञान है. ಬಾಬಾ ಹೇಳ್ತಾರೆ, ಬ್ರಹ್ಮನ ರಾತ್ರಿ ಬ್ರಹ್ಮನ ಹಗಲು ಅಂತ ಹೇಳ್ತಾರೆ. ವಿಷ್ಣುವಿನ ರಾತ್ರಿ ವಿಷ್ಣುವಿನ ಹಗಲು ಅಂತ ಹೇಳೋದಿಲ್ಲ. ಯಾಕೆ ಅಂದರೆ ವಿಷ್ಣು ಸತ್ಯಯುಗದಲ್ಲಿ ಇರ್ತಾನೆ. ಸತ್ಯಯುಗದಲ್ಲಿ ರಾತ್ರಿ ಮತ್ತು ಹಗಲಿನ ಜ್ಞಾನನೇ ಗೊತ್ತಿರೋದಿಲ್ಲ. ರಾತ್ರಿ ಅಂದರೆ ಯಾವುದು, ಹಗಲಂದರೆ ಯಾವುದು ಏನೂ ಗೊತ್ತಿರಲ್ಲ. ಆದರೆ
ಬ್ರಹ್ಮ ಬಾಬಾ ಮತ್ತು ನೀವು ಬ್ರಾಹ್ಮಣರಿಗೆ ಹಗಲು ರಾತ್ರಿಯ ಜ್ಞಾನ ಗೊತ್ತಿದೆ. ಆದ್ದರಿಂದ ಹೇಳಲಾಗ್ತದೆ ಬ್ರಹ್ಮನ ರಾತ್ರಿ ಬ್ರಹ್ಮನ ಹಗಲು ಅಂತ. यह समझने की बातें. विष्णु ऐसे नहीं कहेंगे कि हमारी रात और दिन है. तुम कह सकते हो इस ज्ञान से ही हम इतनी ऊंची प्रारब्ध पाते. ಸತ್ಯಯುಗದ ವಿಷ್ಣು ಎಂದೂ ಹೇಳೋದಿಲ್ಲ ನನ್ನ ರಾತ್ರಿ ನನ್ನ ಹಗಲು. ಸಂಗಮ ಯುಗದ ನೀವು ಬ್ರಾಹ್ಮಣರು ಮತ್ತು ಬ್ರಹ್ಮ ಬಾಬಾ ಹೇಳ್ತಾರೆ ಈ ಸೃಷ್ಟಿ ನಾಟಕದಲ್ಲಿ ನಮ್ಮ ಪಾಲಿಗೆ ಅರ್ಧ ಸಮಯ ಹಗಲು ಇರ್ತದೆ, ಅರ್ಧ ಸಮಯ ರಾತ್ರಿ ಇರ್ತದೆ ಅಂತ. ड्रामा में यह शास्त्र आदि भी नूंधे हुए. तुम्हारी इतनी ऊंच प्रारब्ध है. जब प्रारब्ध पाते हो फिर यह ज्ञान गुम हो जाता है. ಕೊನೆಗೆ ಯಾವಾಗ ನೀವು ಪದವಿಯನ್ನು ಪಡ್ಕೊಳ್ತೀರಿ, ಪ್ರಾರಬ್ಧ ಸಿಗ್ತದೆ, ಆಗ ಈ ಜ್ಞಾನ ನಿಮಗೆ ನೆನಪಿರೋದಿಲ್ಲ. ಜ್ಞಾನನು ಪ್ರಾಯಲೋಪ ಆಗಿಬಿಡ್ತದೆ. फिर वही शास्त्र बनेगी जिसके लिए कहते परंपरा से चले आते. ऐसे नहीं कि धरती से शास्त्र निकल आएंगे. बाप आकर ಸತ್ಯ ಬತಾತೆ. ಬಾಬಾ ಹೇಳ್ತಾರೆ ಈ ಜ್ಞಾನದ ಆಧಾರದಿಂದ ನೀವೇ ಮಕ್ಕಳು ದ್ವಾಪರ ಯುಗದಲ್ಲಿ ಶಾಸ್ತ್ರಗಳನ್ನು ರಚನೆ ಮಾಡ್ತೀವಿ. ಶಾಸ್ತ್ರಗಳು ಭೂಮಿಯ ಒಳಗಿನಿಂದ ಬರೋದಿಲ್ಲ, ನೀವೇ ರಚನೆ ಮಾಡ್ತೀರಿ ಅಂತ ಬಾಬಾ ಹೇಳ್ತಾರೆ. ಬಾಬಾ ಹೇಳುವ ಜ್ಞಾನ ಸತ್ಯ ಜ್ಞಾನ ಆಗಿದೆ. ಬೂಢಿ ಮಾತಾओंको यह भी याद करा दो. ऊंचते ऊंच शिव बाबा है जो परम धाम में रहते. जहाँ आत्माएं भी रहती वह ऊंचा ठाव ಮೂಲ ವತನ. ಮುಗ್ಧ ಮಾತೆಯರು ವಯಸ್ಸಾದ ಮಾತೆಯರಿಗೆ ಇಷ್ಟಾದರೂ ನೆನ್ಪಿಟ್ಕೊಳ್ಳಿಕ್ಕೆ ಹೇಳ್ರಿ. ಒಂದು ಶಿವಬಾಬಾ ಪರಮಧಾಮದ ನಿವಾಸಿಯಾಗಿದ್ದಾನೆ, ಅವನು ಬಂದಿದ್ದಾನೆ. ಅವನ ಮನೆಯೇ ನಮ್ಮ ಮನೆಯೂ ಆಗಿದೆ. ಹೇಗೆ ಪರಮಾತ್ಮ ಶ್ರೇಷ್ಠ ಇದ್ದಾನೆಯೋ ಹಾಗೆ ಅವನು ವಾಸ ಮಾಡುವ ಮನೆಯೂ ಸಹ ಅಷ್ಟೇ ಶ್ರೇಷ್ಠ ಆಗಿದೆ, ಸರ್ವೋನ್ನತ ಸ್ಥಾನ ಆಗಿದೆ. ಅದಕ್ಕೆ ಮೂಲವತನ ಅಂತ ಹೇಳಲಾಗ್ತದೆ. ನಂತರ ಇದೆ ಸೂಕ್ಷ್ಮವತನ, ಕೆಳಗಿದೆ ಸ್ಥೂಲವತನ. ಅಬ್ ನೈ ರಚನಾ बाप रच रहे, पतितों को पावन बनाते हैं. कितनी मीठी मीठी बातें. ಹೊಸ ರಚನೆಯನ್ನು ಬಂದು ಪರಮಾತ್ಮ ರಚಿಸ್ತಾ ಇದ್ದಾನೆ, ಪತಿತರನ್ನು ಪಾವನ ಮಾಡ್ತಿದ್ದಾನೆ. ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನು, ಮಧುರ ಮಾತುಗಳನ್ನು ಮಕ್ಕಳಿಗೆ ತಿಳಿಸ್ತಾನೆ. ತುಮ್ ಯಹಾ ಹಾಸ್ಟೆಲ್ ಮೇ बैठे हो, यहाँ के रहवासी हो. हॉस्टल में इसलिए रखते हैं कि बाहर का खराब संग न लगे. ಈಗ ನೀವು ಮಕ್ಕಳು ಹಾಸ್ಟೆಲಲ್ಲಿ ಇದ್ದೀರಿ. ಹಾಸ್ಟೆಲಲ್ಲಿ ಯಾಕೆ ಇಡ್ತಾರೆ ಮಕ್ಕಳನ್ನು? ಹೊರಗಿನ ಸಂಘದಿಂದ ಮಕ್ಕಳು ಕೆಡಬಾರದು ಎಂಬ ಉದ್ದೇಶದಿಂದ ಹಾಸ್ಟೆಲಲ್ಲಿ ಇಡ್ತಾರೆ. ಹಾಗೆ ಯಜ್ಞದ ಪ್ರಾರಂಭದಲ್ಲಿ ಎಲ್ಲ ಮಕ್ಕಳ ಸಲುವಾಗಿ ಬಾಬಾ ಹಾಸ್ಟೆಲ್ ಮಾಡಿದ. ಯಹಾ ತುಮಕೋ ನಿರ್ವಿಕಾರಿಯೋಂ ಕಾ ಸಂಗ ಹೈ. ಅಲ್ಲಿ ಎಲ್ಲರಿಗೂ ನಿರ್ವಿಕಾರಿಗಳ ಸಂಘ ಸಿಕ್ತಿತ್ತು, ಸತ್ಯ ತಂದೆಯ ಸಂಘ ಸಿಕ್ತಿತ್ತು. ಬ್ರಹ್ಮ ಭೋಜನ್ ಭಿ ಮಿಲ್ತಾ ಹೈ. ಶಿವ ಬಾಬಾ ತೋ ಖಾತೆ ನಹಿ, ವಹ ಅಭೋಕ್ತಾ ಹೈ. ದೇವತಾओं ब्राह्मणों का भोजन अच्छा लगता है क्योंकि इस ब्राह्मणों के भोजन से देवता बनते. ब्राह्मणों के भोजन का कितना महत्व है. ಈ ಮುರಳಿ ನುಡಿಸಿದ ದಿನ ಬ್ರಹ್ಮಭೋಜನ ಇತ್ತು. ಬಾಬಾ ಹೇಳ್ತಾರೆ ದೇವತೆಗಳು ಸಹ ಈ ಬ್ರಹ್ಮಭೋಜನಕ್ಕಾಗಿ ಆಸೆ ಪಡ್ತಾರಂತೆ. ಆದರೆ ಅವರಿಗೆ ಈ ಬ್ರಹ್ಮಭೋಜನ ಸಿಗೋದಿಲ್ಲ.
ಬ್ರಹ್ಮ ಭೋಜನ ಸಿಗೋದು ಸಂಗಮ ಯುಗದ ಬ್ರಾಹ್ಮಣರಿಗೆ ಮಾತ್ರ. ಶಿವಬಾಬಾ ಹೇಳ್ತಾರೆ, ಬ್ರಹ್ಮ ಭೋಜನ ಊಟ ಮಾಡೋರು ನೀವು ವಿನಃ ನಾನಲ್ಲ, ನಾನು ಭೋಗ್ತಾ ಇದ್ದೀನಿ. तुम्हें पक्के योगियों का भोजन मिले तो बुद्धि बहुत अच्छी हो जाए. सारा दिन शिव बाबा की याद में रहकर कोई स्वदर्शन चक्र फिराते भोजन बनाए, ऐसे ಯೋಗಿ चाहिए. ಬಾಬಾ ಹೇಳ್ತಾರೆ, ಇಡೀ ದಿನ ತಂದೆಯ ನೆನಪಿನಲ್ಲಿ ಇದ್ದು ಬುದ್ಧಿಯ ಮೂಲಕ ಸ್ವದರ್ಶನ ಚಕ್ರ ತಿರುಗಿಸ್ತಾ ಯಾರಾದರೂ ಅಡುಗೆ ಮಾಡಿಬಿಟ್ರೆ ಆ ಅಡಿಗೆಯಲ್ಲಿ ಬಹಳಷ್ಟು ಶಕ್ತಿ ಇರ್ತದೆ. ಜೋ ಭಿ ಖಾಯೆಂಗೆ ಓ ಯೋಗಿ ಬನ್ ಜಾಯೆ. ಯಾರೆಲ್ಲರೂ ಅದನ್ನು ಊಟ ಮಾಡ್ತಾರೋ ಅವರು ಯೋಗಿ ಆಗಿಬಿಡ್ತಾರೆ. ಅಡುಗೆ ಮಾಡೋರು ಸಹ ಹೇಗಿರಬೇಕೋ ಯೋಗಿ ಇರಬೇಕು. ಪವಿತ್ರ ತೋ ಬಹುತ್ ಹೋತೆ ಹೇ, ವಿಧವಾ ಮಾತಾಯೇ ಅಥವಾ ಕುಮಾರಿಯಾ ಭಿ पवित्र होती, परंतु योगिन भी हो. योगिन के हाथ का बनाया हुआ भोजन मिले तो तुम्हारी बहुत उन्नति हो जाए. ಬಾಬಾ ಹೇಳ್ತಾರೆ, ಪವಿತ್ರವಾಗಿ ಇರುವಂಥವರು ಬಹಳ ಜನ ಇದ್ದಾರೆ ಪ್ರಪಂಚದಲ್ಲಿ. ಮಾತೆಯರಿದ್ದಾರೆ, ಕುಮಾರಿಯರಿದ್ದಾರೆ. ಬರೇ ಪವಿತ್ರತೆ ಇದ್ದರೆ ಸಾಲದು, ಜೊತೆಗೆ ಯೋಗನೂ ಬೇಕು ಅಂತಾರೆ. ಯಾರು ಯೋಗಿ ಮತ್ತು ಪವಿತ್ರ ಆಗಿರ್ತಾರೆ ಅವರು ಮಾಡಿದ ಅಡಿಗೆಗೆ ಬ್ರಹ್ಮ ಭೋಜನ ಅಂತ ಹೇಳಲಾಗ್ತದೆ. ಯೋಗಿಗಳು ಮಾಡಿದ ಅಡುಗೆಯನ್ನು ಆಹಾರವನ್ನು ನೀವು ಸ್ವೀಕರಿಸಿದರೆ ಬಹಳ ಉನ್ನತಿಗೆ ಹೋಗುವಿರಿ ಅಂತ ಹೇಳ್ತಾರೆ. ನಿಮಗೆ ಉನ್ನತಿ ಆಗ್ತದೆ. 5-7 ऐसे योगी बच्चे हो जो याद में रहकर भोजन बनाए, इससे तुम्हारी अवस्था बहुत अच्छी हो जाए. 5-8 ಜನ ಇಂಥ ಯೋಗಿಗಳು ತಯಾರಾಗಿಬಿಟ್ರೆ, ಅಡುಗೆ ಮಾಡೋರು ತಯಾರಾಗಿ ಬಿಟ್ಟರೆ ಬಾಬಾ ಹೇಳ್ತಾರೆ ಎಲ್ಲ ಮಕ್ಕಳ ಅವಸ್ಥೆನೂ ಚೆನ್ನಾಗಾಗಿಬಿಡ್ತದೆ. ಯೋಗ ಮೇ ಬಹುತ್ ಮದದ್ ಮಿಲೆ. ಪವಿತ್ರ ಹಾಗೂ ಶುದ್ಧವಾದಂತಹ ಯೋಗಿಗಳು ಮಾಡಿದ ಆಹಾರವನ್ನು ನೀವು ಸ್ವೀಕರಿಸಿದರೆ ಯೋಗ ಮಾಡುವಾಗ ನಿಮಗೆ ಅದು ಬಹಳ ಸಹಾಯ ಮಾಡ್ತದೆ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणेಗಾಗಿ मुख्यांशಗಳು. माता पिता को फॉलो करते हुए ज्ञान योग से सबकी पालना करनी, उसी पालना में रहना है. ज्ञान योग में तीखा जाना है. ಮಾತಾ ಪಿತರನ್ನು ಅನುಕರಣೆ ಮಾಡ್ತಾ ಜ್ಞಾನ ಯೋಗದಿಂದ ಸರ್ವರ ಪಾಲನೆ ಮಾಡಬೇಕು. ಹೇಗೆ ಶಿವಬಾಬಾ ನಮ್ಮ ಪಾಲನೆ ಮಾಡ್ತಾ ಇದ್ದಾರೆ, ಹಾಗೆ ನಾವು ಅನೇಕ ಆತ್ಮರ ಪಾಲನೆ ಮಾಡಬೇಕು. ಜ್ಞಾನ ಯೋಗದಲ್ಲಿ ತೀವ್ರ ವೇಗದಿಂದ ಮುಂದೆ ಹೋಗಬೇಕು. 2ನೇದು, पवित्र और योगिन के हाथ का भोजन खाना है. बुद्धि को शुद्ध बनाने के लिए भोजन की बहुत परहेज रखनी. ಪವಿತ್ರ ಮತ್ತು ಯೋಗಿಗಳು ಮಾಡಿದ್ದನ್ನು ಊಟ ಮಾಡಬೇಕು. ಬುದ್ಧಿಯನ್ನು ಶುದ್ಧವನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ. ನಮ್ಮ ಬುದ್ಧಿ ಶುದ್ಧ ಆಗಬೇಕಾದರೆ ಭೋಜನದ ಬಗ್ಗೆ, ಆಹಾರದ ಬಗ್ಗೆ ಬಹಳ ಬಹಳ ಪಥ್ಯ ಮಾಡಬೇಕು. वरदान. स्वपरिवर्तन द्वारा विश्व परिवर्तन के निमित्त बनने वाले
सर्व खजानों के ಮಾಲಿಕ್ ಭವ. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಗೆ ನಿಮಿತ್ತ ಆಗುವಂತಹ ಸರ್ವ ಖಜಾನೆಗಳ ಮಾಲೀಕ ಆಗಿರಿ. आपका स्लोगन है बदला न लो बदल कर दिखाओ. स्वपरिवर्तन से विश्व परिवर्तन. कई बच्चे सोचते हैं यह ठीक हो तो मैं ठीक हो जाऊं, यह सिस्टम ठीक हो तो मैं ठीक रहूं, क्रोध करने वाले को शीतल कर दो तो मैं शीतल हो जाऊं, इस खिटखिट करने वाले को किनारा कर दो तो सेंटर ठीक हो जाए. यह सोचना ही ರಾಂಗ್ है. ನಮ್ಮ ವಾಕ್ಯ ಆಗಿದೆ, ನಾವು ಸೇಡನ್ನು ತೀರಿಸುವಂಥವರಾಗಬಾರ್ದು, ಆದರೆ ನಾವು ನಮ್ಮನ್ನು ಪರಿವರ್ತನೆ ಮಾಡ್ಕೋಬೇಕು. ಬದಲಾ ನ ಲೋ ಬದಲ್ ಕರ್ ದಿಖಾವ್. ಅನ್ಯರನ್ನು ಬದಲಾಯಿಸುವುದರ ಬದಲಾಗಿ ನಾವು ಬದಲಾಗಿ ತೋರಿಸ್ಬೇಕು. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯೇ ನಮ್ಮ ಘೋಷಣಾ ವಾಕ್ಯ ಆಗಿದೆ. ಆದರೆ ಮಕ್ಕಳಲ್ಲಿ ಕೆಲವ್ರು ಹೇಳ್ತಾರೆ, ಇಂಥವ್ರು ಸರಿಯಾಗಲಿ, ಇಂಥವರು ಕ್ರೋಧ ಬಿಡಲಿ, ಇಂಥವರು ಇಲ್ಲಿಂದ ಹೋಗಿ ಬಿಡಲಿ, ಆಗ ನಾವು ಸರಿಯಾಗ್ತೀವಿ. ಬಾಬಾ ಇವರನ್ನು ನೀನು ಶೀತಲ ಮಾಡು, ಇವರನ್ನು ಹಂಗೆ ಮಾಡು, ಅವರನ್ನು ಹಂಗೆ ಮಾಡು, ಆಗ ನಾವು ಸರಿಯಾಗ್ತೀವಿ ಅಂತ ಹೇಳುವುದು ತಪ್ಪಾಗಿದೆ. ಪಹಲೆ ಸ್ವ ಕೋ ಬದಲು ತೋ ವಿಶ್ವ ಬದಲ್ ಜಾಯೇಗ. ಮೊದಲು ನೀವು ಪರಿವರ್ತನೆ ಆಗಿ ತೋರಿಸ್ರಿ, ಆಗ ವಿಶ್ವನೇ ಏನಾಗ್ತದೆ, ಪರಿವರ್ತನೆ ಆಗಿಬಿಡ್ತದೆ. इसके लिए सर्व खजानों के मालिक बन समय प्रमाण ಖಜಾನೋं को ಕಾರ್ಯ में लगाओ. ಅದಕ್ಕಾಗಿ ನೀವು ಸರ್ವ ಖಜಾನೆಗಳ ಮಾಲೀಕ ಆಗಿ ಆ ಖಜಾನೆಗಳನ್ನು ನಿಮಗಾಗಿ ಮತ್ತು ಇತರರ ಸೇವೆಗಾಗಿ ಉಪಯೋಗಿಸುತ್ತಾ ಹೋಗಿರಿ, ಕಾರ್ಯರೂಪದಲ್ಲಿ ತರ್ತಾ ಹೋಗ್ರಿ. अच्छा स्लोगन. सर्व शक्तियों की लाइट सदा साथ रहे तो माया दूर से ही भाग जाएगी. ಸರ್ವಶಕ್ತಿಗಳ ಬೆಳಕನ್ನು ನಿಮ್ಮ ಜೊತೆಗೆ ಇದ್ದರೆ, ಆ ಬೆಳಕನ್ನು ನೀವು ಜೊತೆಗೇ ಇಟ್ಕೊಂಡ್ರೆ ಮಾಯೆ ದೂರದಿಂದಲೇ ಓಡಿ ಹೋಗುವುದು. ಸರ್ವಶಕ್ತಿಗಳ ಬೆಳಕು ನಿಮ್ಮ ಜೊತೆಗಿದ್ದರೆ ಮಾಯೆ ದೂರದಿಂದನೇ ಓಡಿ ಹೋಗುವುದು. ಅಚ್ಚ. ಓಂ ಶಾಂತಿ. ಓಂ ಶಾಂತಿ.
ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ನಡೆವ ಹಾದಿಗೆ ಸಹಜ ಮಾರ್ಗವ ತೋರಿದಾಗಲೇ ಅರಿತೆನು. ಈಶ್ವರೀಯ ಜ್ಞಾನದಿಂದಲೇ ನೀತಿ ಮಾರ್ಗದಿ ನಡೆವೆನು. ತಂದೆ ನಿಮ್ಮ ಅರಿತೆನು, ಮನಸ್ಸು ತಿಳಿದು ಬಂದೆನು. ಕನಸಿನಲ್ಲಿ ನಿಮ್ಮ ಧ್ಯಾನ, ಮನಸ್ಸಿನಲ್ಲಿ ನಿಮ್ಮ ಸ್ಮೃತಿಯು, ನಿಮ್ಮ ವಾಣಿಯು ದಿವ್ಯವಾಣಿಯು, ಜೇನಸುಧೆಯು ಹೃದಯಕ್ಕೆ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಕಂಡು ಕಾಣದೆ ಮಿಂಚಿನಂತೆ ತಂದೆ ಬಂದೆ ಭುವಿಗೆ ನೀ. ಬಂದು ಸತ್ಯ ಜ್ಞಾನ ನೀಡಿ ನಮ್ಮ ಮಾಡಿದೆ ದೇವತೆ. ನಾವು ನಿಮ್ಮ ಮಕ್ಕಳು, ನೀವು ಜ್ಞಾನ ಸಿಂಧು. ಸಹಜರ